ಶ್ಲೋಕದಲ್ಲಿ ದೇವರನ್ನ ಮಾತ್ರ ಇಲ್ಲ, ಪರಶುಕ್ಲತ್ರಯರನ್ನು ವಂದನೆ ಮಾಡಿದ್ದಾರೆ. ಪರಶುಕ್ಲತ್ರಯರು ಅಂದ್ರೆ ಯಾರು? ದೇವರು. ಆಯ್ತು, ತಾರತಮ್ಯವನ್ನು ನೋಡ್ರಿ. ಮೊದಲು 3 ಕಕ್ಷ ಯಾರು? ದೇವರು, ಆಮೇಲೆ ಲಕ್ಷ್ಮಿ, ನಿತ್ಯ ಮುಕ್ತರು, ಆಮೇಲೆ ಬ್ರಹ್ಮವಾಯುಗಳು. ಇವರೇ ಪರಶುಕ್ಲತ್ರಯರು ಕರೆಸ್ಕೊಳ್ತಾರೆ. ಇವರು 3 ಜನರನ್ನು ಶ್ರೀ ಪ್ರಾಣನಾಥಾಯ ನಾರಾಯಣಾಯ ನಮಸ್ಕಾರಂ ಅಂತ ಹೇಳಿ 3 ಜನರನ್ನು ಪರಶುಕ್ಲತ್ರಯರನ್ನು ಒಂದೇ ಶ್ಲೋಕದಲ್ಲಿ ವಂದನೆ ಮಾಡಿದ್ದಾರೆ, ಒಂದು ಚಿಕ್ಕ ಶ್ಲೋಕದಲ್ಲಿ. ಅದರಲ್ಲಿ ಇನ್ನೂ ಆ ಶ್ಲೋಕದ ಆಳ ಹೇಳಬೇಕಂದ್ರೆ ಇನ್ನೂ ಹೇಳ್ತಾ ಹೋಗ್ಬೋದು, ಅಷ್ಟು ಸಮಯ ಇಲ್ಲ. ಅದರಿಂದ 2ನೇ ಶ್ಲೋಕವನ್ನು ಇರಿಸ್ಬೇಕು ನೋಡೋಣ. 2ನೇ ಶ್ಲೋಕದಲ್ಲಿ ಏನು ಮಾಡ್ತಾರೆ? ಅದರಲ್ಲಿ ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಇದು ಎಷ್ಟು ಸುಂದರವಾದ ಶ್ಲೋಕ ಅಂದರೆ, ನಾವು ದೇವರು ವಂದನೆ ಮಾಡಿರ್ತೀವಿ. ನಾವು ಮನೇಲಿ ಒಂದು ಒಳ್ಳೆ ಕೆಲಸ ಮಾಡ್ತೇವೆ ಅಂದರೆ ಏನು ಮಾಡ್ತೀವಿ? ದೇವರು ವಂದನೆ ಮಾಡ್ತೀವಿ. ಆಮೇಲೆ ಇಷ್ಟ ದೇವತಾ ಕುಲದೇವತಾ ವಂದನೆ ಉಂಟ. ಇದು ಉಂಟು. ಇಷ್ಟ ದೇವತಾ ಕುಲದೇವತಾ ವಂದನೆ ಉಂಟು. ಇವರು ನಾರಾಯಣ ಪಂಡಿತಾಚಾರ್ಯರು ಮುಂದೆ ಬಂದು ದ್ವೈತಿಯಾಗಿ ಇದ್ದವರು, ಇದು ಅದ್ವೈತಿಯಾಗಿ ಇದ್ದವರು. ಆಮೇಲೆ ಮಧ್ವಾಚಾರ್ಯರನ್ನು ನೋಡಿ ದ್ವೈತಕ್ಕೆ ಮಾರಿದವರು. ಅವರಿಗೆ ಕುಲದೇವರು ಅಂದರೆ ಮಧ್ವಾಚಾರ್ಯರು ಯಾರು ಕುಲದೇವರು? ಅವರೇ ಕುಲದೇವರು ಇರಬೇಕು. ಇವರು ಯಾರು ಇಷ್ಟದೇವರು ಕುಲದೇವರು ಅಂತ ನೋಡಿದರೆ ಮಧ್ವಾಚಾರ್ಯರಿಗೆ ಕುಲದೇವರು ಇಷ್ಟದೇವರು ಯಾರು? ಕುಲದೇವರು ಅಂತ ಹೇಗೆ ಹೇಳ್ಬೋದು ಮಧ್ವಾಚಾರ್ಯರು? ಅವರು ಯಾರತ್ರಂದ ಪಾಠ ಕಲಿತಾರೋ, ಯಾರತ್ರಂದ ಗ್ರಂಥಗಳನ್ನು ಕಲಿಯುತ್ತಾರೋ, ಯಾರತ್ರಂದ ಅವರಿಗೆ ಉದ್ಧಾರ ಆಗತ್ತೋ ಅವರು ಕುಲದೇವರು. ಯಾರನ್ನು ಇಷ್ಟ ದೇವತೆ ಅಂತ ಪ್ರೀತಿ ಮಾಡಿ ಅವ್ರು ಪೂಜೆ ಮಾಡುತ್ತಾರೋ ಅದು ಇಷ್ಟ ದೇವರು. ಯಾರು ಕುಲದೇವರು ಮಧ್ವಾಚಾರ್ಯರಿಗೆ? ವೇದವ್ಯಾಸರೇ. ಸಾಕ್ಷಾತ್ ವೇದವ್ಯಾಸರ ಹತ್ರವೇ ಬದರಿಯಲ್ಲಿ ಪಾಠ ಕಲಿಯುವರು. ವೇದವ್ಯಾಸರೇ ಕುಲದೇವರು. ಇಷ್ಟ ದೇವರು ಯಾರು? ಶ್ರೀಕೃಷ್ಣನ ಪ್ರತಿಮೆಯನ್ನೇ ಅವರು ಇದರಲ್ಲಿ ಸ್ಥಾಪನೆ ಮಾಡಿ, ಉಡುಪಿಯಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಪೂಜೆ ಮಾಡಿದರು. ಅಲ್ಲಿ 8 ಮಠ ಇದು ಮಾಡಿದರು. ಕೃಷ್ಣನೇ ಇಷ್ಟ ದೇವತೆ. ಈಗ ಇಷ್ಟ ದೇವತಾ ಕುಲದೇವತಾ ಕೃಷ್ಣ ಮತ್ತು ವೇದವ್ಯಾಸ ಇಬ್ಬರನ್ನು ವಂದನೆ ಮಾಡಬೇಕು. ಒಂದೇ ಶ್ಲೋಕದಲ್ಲಿ ಇಬ್ಬರನ್ನೂ ವಂದನೆ ಮಾಡಿದ ಅತಿಶಯ ಈ ಶ್ಲೋಕದಲ್ಲಿ ಉಂಟು. ಹೇಗೆ ಹಾಗಿದ್ರೆ, ಅನಾಕುಲಂ ಗೋಕುಲಂ ಉಲ್ಲಲಾಸ. ಅನಾಕುಲಂ ಅಂದ್ರೆ ಏನೋ ಒಂದು ಗ್ರೂಪ್ ಇಲ್ಲದೆ ತಿರುಗುವಂತಿರುವ ಹಾಗೆಂತ ಅರ್ಥ. ಎರಡು ಕರಡು ಅರ್ಥ ಮಾಡ್ಬೋದು. ವ್ಯತ್ಯಾಸ ಇಲ್ಲದಿರುವೆ, ಸಮಗ್ರವಾಗಿ ಇರುವೆ ಹಾಗೆಂತ ಅರ್ಥ ಮಾಡ್ಬೋದು. ಹಾಗಿಲ್ಲದ್ರೆ ಗ್ರೂಪೇ ಇಲ್ಲದಂತೆ ಒಂದು ಒಂದು ಕೆಯೋಟಿಕ್ ಹೇಳ್ತೇವಲ್ಲ ನಾವು, ಕೆಯೋಸ್, ಆ ಥರ ತಿರುಗುವಂತೆ ಇರೋದು. ಇದು ಯಾವುದು ಅಂದರೆ ಗೋಕುಲಂ. ಗೋಕುಲಂ ಅನ್ನೋದಕ್ಕೆ ಸುಂದರವಾಗಿ 2 ಅರ್ಥ ಮಾಡ್ಬೋದು. ಗೋ ಅಂದರೆ ಎಷ್ಟೋ ಅರ್ಥ ಬರ್ತದೆ. ಇದು ಅಮರಕೋಶದಲ್ಲಿ ಗೋ ಅಂದರೆ ಪೃಥ್ವಿ, ಗೋ ಅಂದರೆ ವಾಕ್, ಗೋ ಅಂದರೆ ವೇದಗಳು, ಗೋ ಅಂದರೆ ನಾವು ಯಾವಾಗ ತಿಳಿಯುವ ಗೇನು, ಋಷಭ ಇತ್ಯಾದಿಗಳು ಗೋ. ಚಂದ್ರನೂ ಗೋನೆ. ಗೋ ಅನ್ನುವ ಶಬ್ದದಲ್ಲಿ ಇಷ್ಟು ಅರ್ಥ ಮಾಡ್ಬೋದು. ಇದರಲ್ಲಿ ಗೋಕುಲಂ ಅಂತ ಹೇಳುವ ಶಬ್ದದಲ್ಲಿ ಅನಾಕುಲವಾಗಿ ಯಾವುದು ಆರ್ಗನೈಸ್ ಆಗಲಾಗಿ ಇರುವ ಗೋಕುಲವನ್ನು, ಆಕಳ ಕುಲ ಸಮೂಹವನ್ನು ಯತ್ ಪಾಲಿತಂ ಯಾರು ಪಾಲಿಸದನೋ ಅವನಿಗೆ ವಂದನೆ ಅಂತ ಹೇಳ್ತಾರೆ. ಅದರಲ್ಲಿ ಅದು ಕೃಷ್ಣನ ವಂದನೆ ಆಯಿತು, ಇದೇನು ತೊಂದರೆ ಇಲ್ಲ. ಯಾದವ ಕೃಷ್ಣ ವಂದನೆ ಆಯಿತು. ಆಮೇಲೆ ವಾಸಿಷ್ಠ ಕೃಷ್ಣ ವಂದನೆ ಆಗ್ಬೇಕಲ್ಲ, ಅದು ಹೇಗೆ? ಅದೇ ಅನಾಕುಲಂ ಗೋಕುಲಂ. ಗೋ ಅಂದ್ರೆ ವೇದ, ವಾಕ್ ಹಾಗೆಂತ ಅರ್ಥನೂ ಮಾಡ್ಬೋದು. ಗೋಕುಲಂ ವೇದಗಳ ಸಮೂಹ. ಅನಾಕುಲಂ ವೇದವ್ಯಾಸರೇ ಒಂದು ಚತುರ್ವೇದಗಳು ವಿಭಾಗ ಮಾಡಿದ್ದು. ಮುಂಚೆ ವೇದದಲ್ಲಿ ವಿಭಾಗ ಇದ್ದಿದ್ದಿಲ್ಲ, ಇದ್ದು ನಮಗೆ ತಿಳಿದಿಲ್ಲ. ವೇದವ್ಯಾಸರೇ ಒಂದು ವಿಭಾಗ ಮಾಡಿದ್ದು. ಆ ಅನಾಕುಲಂ ಡಿಸ್ಆರ್ಗನೈಸ್ಡ್ ಆಗಿ ಇರುವ ವೇದಗಳನ್ನು ಯತ್ ಪಾಲಿತಂ ಆರ್ಗನೈಸ್ ಮಾಡಿ ನಮಗೆ ಕೊಟ್ಟರೋ ಅವರು ವೇದವ್ಯಾಸರು, ವಾಸಿಷ್ಠ ಕೃಷ್ಣರು ಅವರನ್ನು ವಂದನೆ ಮಾಡುತ್ತಾರೆ. ಇದರಲ್ಲಿ ಇಷ್ಟ ದೇವತಾ ಕುಲದೇವತಾ 2 ಬಂದ್ರಿ ವಂದನೆಯು. ಅದರಲ್ಲಿ ಹೇಗೆ ಯಾರು ಇಷ್ಟ ದೇವತಾ ಯಾರು ಕುಲದೇವತಾ, ಅವ್ರ ಗುರುಗಳ ಇಷ್ಟ ದೇವತಾ ಕುಲದೇವತಾ 2 ಬಂದ್ರಿಯು ವಂದನೆ ತಗೊಂಡು ಒಂದೇ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾರೆ. ಈ ಥರ ಹೇಳ್ತಾ ಹೋಗಬೇಕಾದ್ರೆ ಅವ್ರ ಪವಾಡಿಗಳು ಎಷ್ಟೋ ಉಂಟು, ಎಷ್ಟೋ ಅವರು ಮಹತ್ವದಿಂದ ಈ ಗ್ರಂಥವನ್ನು ರಚಿಸಿಕೊಟ್ಟಿದ್ದಾರೆ. ಒவ்வೊಂದು ಶ್ಲೋಕಕ್ಕೂ ಎಷ್ಟೋ ಅರ್ಥ ಬರುವುದು. ಒಂದು ಅರ್ಥ ಇಲ್ಲ, 2 ಅರ್ಥ ಇಲ್ಲ, ಎಷ್ಟೋ ಅರ್ಥ ಒவ்வೊಂದು ಶ್ಲೋಕಕ್ಕೂ ಉಂಟು. ಇದರಲ್ಲಿ ಮಧ್ವ ಅಂತ ಇವರೇ ಒಂದು ಮೊದಲು ವಾಕ್ಯ ಪ್ರಾರಂಭ ಮಾಡಿದ್ದಾರೆ. ಮಧ್ವ ಅಂತ 3ನೇ ಶ್ಲೋಕದಲ್ಲಿ ಬರ್ತದೆ. ಮಧ್ವ ಅಂದರೆ ಏನರ್ಥ? ಮಧು ವ 2 ಸೆಪರೇಟ್ ಮಾಡ್ಬೋದು. ಮಧು ಅಂದರೆ ನಮಗೆ ಆನಂದವನ್ನು ಕೊಡುವ ಪದಾರ್ಥ. ಮಧು ಅಂದರೆ ಆನಂದ, ನಮಗೆ ಆನಂದ ಕೊಡುವುದು ಮಧು. ವ ಅಂದರೆ ಏನು? ವ ಅಂದರೆ ವಾರಿ, ನೀರು. ಇದನ್ನು ಸ್ವಲ್ಪ ಭಿನ್ನ ಮಾಡಿ ನೋಡ್ರಿ. ಮಧು ಆನಂದ, ವ ನೀರು ತೀರ್ಥ. ಆನಂದ ತೀರ್ಥರು ಅನ್ನೋದನ್ನೇ ಮಧ್ವ ಅಂತ ಹೇಳ್ತಾರೆ. ಇದರನ್ನೇ ಮಧ್ವ ಅಂತ ಹೇಳಿದ್ರು. ಈ ಮಧ್ವಾಚಾರ್ಯರ ಅರ್ಥ ಇದು ಒಂದು ಇದರಲ್ಲಿ ಹೇಳಿಲ್ಲ, ಅವರು ಎಷ್ಟೋ ಹೇಳಿದ್ದಾರೆ. ಈಗ ಆನಂದ ತೀರ್ಥ ಅಂತ ಅಂದರೆ ಅದಕ್ಕೆ ಒಂದಲ್ಲ ಎರಡಲ್ಲ ಎಷ್ಟೋ ಅರ್ಥಗಳು ಉಂಟು. ನಮ್ಮ ಬುದ್ಧಿಗೆ ತಕ್ಕಂತೆ ಏನೋ ಸ್ವಲ್ಪವಾಗಿ 2 ಅರ್ಥ ತಿಳಿಯೋಣ. ಆನಂದ ತೀರ್ಥ ಅಂದರೆ ಏನು? ಆನಂದ ಅಂದರೆ ಮೋಕ್ಷ ಅಂತ ನಮಗೆ ಗೊತ್ತು. ಯಾಕೆ ಮೋಕ್ಷ?
ಯಾಕೆ ನಮಗೀಗ ಫ್ಯಾನ್ ಕೆಳಗೆ ಕೂತಿದ್ದೀವಿ, ಆನಂದ ಆಗುತ್ತೆ. ಒಂದು ಊಟ ಮಾಡ್ತೀವಿ, ನಮಗೆ ಬೇಕಾದ ಭಕ್ಷಣ ತಿಂತೀವಿ, ಆನಂದ ಆಗುತ್ತೆ. ಅದು ಆನಂದ ಇಲ್ವಾ? ಅದು ಆನಂದ ಇಲ್ಲ. ಅದು ನಮಗೆ ಸಿಕ್ಕುವ ಪೂರ್ಣ ಆನಂದದ ಒಂದು ಚಿಕ್ಕ ಸಬ್ಸೆಟ್ ಅಷ್ಟೇ. ಅದನ್ನು ನಾವು ಆನಂದ ಅಂತ ಹೇಳಲಿಕ್ಕಿಲ್ಲ. ಅದು ಚಿಕ್ಕ ಚಿಕ್ಕ ಸಂತೋಷ ಸುಖಗಳು. ಆನಂದ ಅಂದರೆ ಒಂದೇ, ಅದು ಪರಮಾನಂದ. ಯಾವುದು ಅಂದರೆ ಮೋಕ್ಷ. ಆ ಮೋಕ್ಷವನ್ನೇ ಆನಂದ ಅಂತ ಹೇಳ್ಬೋದು. ಆ ಮೋಕ್ಷವನ್ನು ಪಡೆಯುವುದಕ್ಕೆ ತಕ್ಕಂತೆ ತೀರ್ಥ ಅಂದರೆ ಶಾಸ್ತ್ರ ಅಂತ ಅರ್ಥ ಉಂಟು. ಮೋಕ್ಷವನ್ನು ಪಡೆಯುವ ತಕ್ಕಂತೆ ಶಾಸ್ತ್ರವನ್ನು ನಮಗೆ ಕೊಟ್ಟವರು ಆನಂದ ತೀರ್ಥರು. ಇದು ಒಂದು ಅರ್ಥ ಆಗುತ್ತೆ. ಇನ್ನೊಂದು ಸ್ವಲ್ಪ ನೋಡಿದರೆ ಆನಂದ ತೀರ್ಥ. ಆ ಅಂದರೆ ದೇವರು, ದೇವರಾಗುತ್ತಾನೆ. ಆ ಅಂದರೆ ದೇವರ ಹೆಂಗಾಗ್ತಾನೆ. ಅ ಅಂದರೆ ಬ್ರಹ್ಮ. ಯಾಕೆ ಬ್ರಹ್ಮ? ಅಜ. ಅಜ ಅಂತ ಬ್ರಹ್ಮನಿಗೆ ಹೆಸರು ಉಂಟು. ಅಜನಾದ ಕಾರಣ ಅ ಬ್ರಹ್ಮ. ಅಜ ಅ ಇತಿ ಅಜಃ ಬ್ರಹ್ಮ. ಆ ಅಂದರೆ ಬ್ರಹ್ಮನಿಗೆ ತಂದೆಯನ್ನ ಆ ಅಂತ ಹೇಳ್ಬೋದು. ಹೇಗೆ ಅಂದರೆ ಭೃಗು ಭಾರ್ಗವ ಅಂತ ಹೇಳ್ತೇವೆ ನಾವು. ಭೃಗು ಅಂದರೆ ಏನು? ಭೃಗು ಋಷಿಗೆ ಹುಟ್ಟಿರುವ ಮಗನ ಭಾರ್ಗವ. ಆ ಥರ ಅ ಮಗನ ಅಪ್ಪಗ ಆ ಅಂತ ಹೇಳ್ಬೋದು. ಆ ನಾರಾಯಣನ ಶ್ರೀಹರಿಯ ನಂದ ಕುಮಾರ, ಶ್ರೀಹರಿಯ ಸಾಕ್ಷಾತ್ ಮಗನೇ ವಾಯುದೇವರು. ಆನಂದ ತೀರ್ಥರು. ತೀರ್ಥರು ಅಂದರೆ ಗುರುಗಳು ಅಂತ. ದೇವರ ಮಗನಾದ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಇದ್ರ ಮೇಲೆ ಹೇಳ್ಬೇಕು. ಆನಂದ ತೀರ್ಥ ಅಂತ ಇನ್ನೊಂದು ಅರ್ಥ. ಇನ್ನೂ ನೋಡಿದರೆ ಆ ಅಂದರೆ ದೇವರು, ಈಗ ನೋಡಿದ್ವಿ. ನಂದ ಇನ್ನು ಸ್ವಲ್ಪ ಅದನ್ನ ಭೇದ ಮಾಡೋಣ. ನಮ್ ದ ಎರಡಾಗುತ್ತೆ. ನಂದ ಭೇದ ಮಾಡಿ ನಮ್ಮಂತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎಷ್ಟೋ ಅರ್ಥ ಇರ್ತದೆ. ನಮಸ್ಕಾರ ಮಾಡುವುದು, ಪ್ರಣಾಮ ಮಾಡುವುದು, ಭಕ್ತಿ ಸಲ್ಲಿಸುವುದು, ನಮ್ಮನ್ನೇ ನಾವು ಆತ್ಮ ನಿವೇದನ ಮಾಡುವುದು, ಇದೆಲ್ಲವೇ ನಮ್ಮ ಅನ್ನೋ ಶಬ್ದದಲ್ಲಿ ಬರುತ್ತೆ. ಆ ನಮ್ ಭಗವಂತನಲ್ಲಿ ನಮ್ ಭಕ್ತಿಯನ್ನು ಕೊಡುವ ತೀರ್ಥ ಶಾಸ್ತ್ರ ಅಂದು ಕೊಟ್ಟವರು. ಭಗವಂತನಲ್ಲಿ ಭಕ್ತಿಯನ್ನು ಕೊಡುವ ಶಾಸ್ತ್ರವನ್ನು ಕೊಟ್ಟವರು ಆನಂದ ತೀರ್ಥರು. ದ ಅಂದ್ರೆ ದದಾತಿ, ಕೊಡುವ ಅಂತ. ಆನಂದ ತೀರ್ಥರು ಅಂತ ಇದೊಂದು ಅರ್ಥ ಆಗುತ್ತೆ. ಈ ಥರ ಎಷ್ಟೋ ಅರ್ಥ ಹೇಳ್ತಾ ಹೋಗ್ಬೋದು. ಇದರಲ್ಲಿ ಮಧ್ವವಿಜಯದಲ್ಲಿ ಮಾತ್ರ ಆನಂದ ತೀರ್ಥ ಅನ್ನೋದು ಒಂದು ಹೆಸರು ಪ್ರಯೋಗ ಮಾಡಿದ್ರು. ಈ ಥರ ಮಧ್ವಾಚಾರ್ಯರಿಗೆ ಎಷ್ಟೋ ಹೆಸರು ಪ್ರಯೋಗ ಮಾಡಿದ್ದಾರೆ. ಆನಂದ ತೀರ್ಥ, ಆನಂದ ಮುನಿ, ಮಧ್ವಮುನಿ, ಮಧ್ವಾಚಾರ್ಯ, ಪೂರ್ಣಪ್ರಜ್ಞ, ಪೂರ್ಣಬೋಧ, ಸರ್ವಜ್ಞ, ಅನುಮಾನ ತೀರ್ಥ, ಸಮನ್ವಯ ತೀರ್ಥ, ಎಷ್ಟೋ ಇಷ್ಟು ವಾಕ್ಯಗಳು ಮಧ್ವವಿಜಯಲ್ಲಿ ಬರುತ್ತೆ. ನಮಗೆ ಗೊತ್ತಿಲ್ಲ ಅಷ್ಟೇ, ನಾವು ಹೇಳ್ತಾ ಹೋಗ್ತೀವಿ. ಇದಷ್ಟು ಹೆಸರುಗಳು ಮಧ್ವವಿಜಯದಲ್ಲಿ ಬರುತ್ತೆ. ಮಧ್ವವಿಜಯದಲ್ಲಿ ಶ್ರೀಮದಾಚಾರ್ಯರಿಗೆ ನಾರಾಯಣ ಪಂಡಿತಾಚಾರ್ಯರು ಹೇಳುವ ಹೆಸರುಗಳು 317 ಹೆಸರು ಹೇಳ್ತಾರೆ ಮಧ್ವವಿಜಯದಲ್ಲಿ. ನಮಗದಲ್ಲಿ 2-3 ಗೊತ್ತು ಅಷ್ಟೇ. 317 ಹೆಸರು ಮಧ್ವವಿಜಯದಲ್ಲೇ ಬರುತ್ತೆ. ಇದು ಯಾಕೆ 317 ಅಂತ ಒಂದು ಸ್ವಲ್ಪ ನಮಗೆ ನಾರಾಯಣ ಪಂಡಿತಾಚಾರ್ಯ ಯಾವುದು ಕಾರಣ ಇಲ್ಲ ನೋಡೋದು. ನೀವು ಮೊತ್ತ ಶ್ಲೋಕ ನೋಡಿದರೆ ಮಧ್ವವಿಜಯದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು. 1008 ಶ್ಲೋಕ. 1008 ಶ್ಲೋಕವನ್ನು ಕೊಟ್ಟ ಅವರು ಎಲ್ಲ ಯೋಚನೆ ಮಾಡಿದ್ರು. ಇದನ್ನು ಯೋಚನೆ ಮಾಡಿರಬೇಕು. ಯಾಕೆ 317 ಅಂದರೆ ಎಲ್ಲಿ ಏನು ಪ್ರಮಾಣ ಇಲ್ಲ, ಏನಿಲ್ಲ. ನಮಗೆ ತೋರಿದ್ದೇನು ಅಂದರೆ 3 ಅವತಾರ ತ್ರಯರಾದ ಹನುಮ ಭೀಮ ಮಧ್ವರು 3, 1, 7. 3 ಮತ್ತು 1 ಯಾರು? ಪರಮಾತ್ಮ. ಅವತಾರ ತ್ರಯರಾದ ಹನುಮ ಭೀಮ ಮಧ್ವರನ್ನು, 1 ಪರಮಾತ್ಮನನ್ನು, 7 ಸತತ 7 ಅಂದರೆ ಸತತ ಅಂತ, ಸತತ ಅಂತ ಉಂಟು. ಯಾಕೆಂದರೆ 7 ದಿನ, ಒಂದು ವಾರಕ್ಕೆ 7 ದಿವಸ ಇದೆ. 7 ದಿವಸವೂ ನಡಿಬೇಕು. 3 ಆನಂದ ತೀರ್ಥರು, ಅದು ಅವತಾರತ್ರಯರಾದ ಮಧ್ವರ ಅದು ಹನುಮ ಭೀಮ ಮಧ್ವರನ್ನು, 1 ಪರಮಾತ್ಮನನ್ನು ಸತತ ನೆನೆಯಲೇಬೇಕು ಅಂತ ಅದರಲ್ಲಿ 3, 1, 7 ತಿಳಿಸ್ಕೊಡ್ತಾರೆ. ಯಾವಾಗಲೂ ನಿತ್ಯ ಸ್ಮರಣೆ ಇರಬೇಕು. ಈ ಸ್ಮರಣೆ ಸಹಿತ ನಾವು ಮಧ್ವವಿಜಯ ಮಾಡಿದ ಪಾರಾಯಣ ದೇವರಿಗೆ ಪ್ರೀತಿಯಾಗಲಿ ಅಂತ ಕೇಳಿಕೊಳ್ತಾರೆ. ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.